ಸಿದ್ದರಾಮಯ್ಯರ ಸ್ಥಾನಕ್ಕೆ ಭದ್ರತೆಯನ್ನ ಕೊಟ್ಟಂತಹ ಕೋಡಿಶ್ರೀ ಮಲೆನಾಡಿಗೆ ಮಾತ್ರ ಅಭದ್ರತೆಯನ್ನ ಕೊಟ್ಟರು. ಮಲೆನಾಡು ಬಯಲು ಸೀಮೆ ಆಗಬಹುದು ಅನ್ನೋ ಎಚ್ಚರಿಕೆಯನ್ನ ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ದಸರಾ ದಿನವೇ ಕೋಡಿಶ್ರೀ ಮಹಾಸ್ವಾಮೀಜಿಯಿಂದ ಶಾಕಿಂಗ್ ಭವಿಷ್ಯ. ಮಲೆನಾಡು ಬಯಲು ಸೀಮೆ ಆಗುತ್ತಾ? ಮಲೆನಾಡು ಬಯಲು ಸೀಮೆ ಆಗುತ್ತಾ? ಬಯಲು ಸೀಮೆ ಮಲೆನಾಡು ಆಗುತ್ತಾ? ಹೌದು, ಆಗುತ್ತೆ ಅಂತಿದೆ ಕೋಡಿಶ್ರೀಯ ಭವಿಷ್ಯ. ಮಲೆನಾಡು ಬಯಲು ಸೀಮೆಯಂತಾಗುತ್ತದೆ. ಅತ್ಯಂತ ಶಾಕಿಂಗ್ ಇದು. ಕೋಡಿ ಮಠದ ಶಿವಾನಂದ ಶಿವಯೋಗಿ ಸಿದ್ದರಾಮಯ್ಯರ ಪರ ಭವಿಷ್ಯ ನುಡಿದು ಮುಂದುವರಿಸುತ್ತಾ ಹೇಳಿರುವಂತಹ ಹೇಳಿಕೆ. ಬಯಲು ಸೀಮೆ ಮಲೆನಾಡಿನಂತಾಗಿದೆ. ಈ ಹಿಂದೆ ಭವಿಷ್ಯ ನುಡಿದಂತಾಗಿದೆ, ಆಗ್ತಾ ಇದೆ. ಮಲೆನಾಡು ಅಂದರೆ ದಟ್ಟಾರಣ್ಯ, ವರ್ಷ ಪೂರ್ತಿ ಮಳೆ, ಹೆಚ್ಚುವರಿ ನೀರು, ಮಲೆನಾಡು ಅಂದ್ರೆ ದಟ್ಟಾರಣ್ಯದಿಂದ ಕೂಡಿರುತ್ತೆ. ನಿಮಗೆ ಗೊತ್ತಿದೆ, ಚಿಕ್ಕಮಗಳೂರು ಈ ಭಾಗ ಎಲ್ಲ ದಟ್ಟಾರಣ್ಯ. ನಿಶ್ಚಿತ ಅವಧಿಗೂ ಮುನ್ನವೇ ಮಳೆ ಬರುತ್ತೆ, ಅವಧಿ ಮುಗಿದ ನಂತರವೂ ಮಳೆ ಬರುತ್ತೆ. ಒಂದು ತರಹದ ಹಸಿರಸಿರಾದಂತಹ ನಾಡು. ಬಯಲು ಸೀಮೆ ಅಂದ್ರೆ ನಿರೀಕ್ಷೆ ಮಾಡಿದ ದಿನ ಮಳೆ ಇಲ್ಲ, ಮರುಭೂಮಿಯ ಹಾಗೆ ಭಾಸವಾಗುವ, ಸದಾ ಬಿಸಿಲು. ಅಂದ್ರೆ ಆ ತರಹದ ಪ್ರದೇಶ ಮಲೆನಾಡಾಗಬಹುದು, ಮಲೆನಾಡು ಬಯಲು ಸೀಮೆ ಆಗಬಹುದು. ಪ್ರಕೃತಿ ಇತಿಹಾಸದಲ್ಲೇ ಒಂದು ತರಹದ ತಾರುಮಾರು ಸೃಷ್ಟಿ ಮಾಡುವಂಥ ಭವಿಷ್ಯ ಇದು. ಮಲೆನಾಡು ಬಯಲು ಸೀಮೆ ಆಗುತ್ತಾ? ಬಯಲು ಸೀಮೆ ಮಲೆನಾಡು ಆಗುತ್ತಾ? ಹೌದು, ಆಗುತ್ತೆ ಅಂತಿದೆ ಕೋಡಿಶ್ರೀಯ ಭವಿಷ್ಯ. ಮಲೆನಾಡು ಬಯಲು ಸೀಮೆಯಂತಾಗುತ್ತದೆ. ಕೋಡಿ ಮಠದ ಶಿವಾನಂದ ಶಿವಯೋಗಿ ಭವಿಷ್ಯ ನುಡಿದಿದ್ದಾರೆ. ಬಯಲು ಸೀಮೆ ಮಲೆನಾಡಿನಂತಾಗುತ್ತೆ. ಈ ಹಿಂದೆ ಭವಿಷ್ಯ ನುಡಿದಂತೆ ಆಗ್ತಾ ಇದೆ. ನೋಡಿ, ಹಾಲು ಮೊಸರಾಗಬಹುದು, ಆದರೆ ಮೊಸರು ಹಾಲಾದ್ರೆ ಮೊಸರು ಹಾಲಾಗೋದಕ್ಕೆ ಸಾಧ್ಯ ಇಲ್ಲ. ಬಾಲ ಪ್ರಾಣಿ ಬಾಲನಲ್ಲಾಡಿಸ್ಬೇಕೆ ಹೊರತು ಬಾಲ ಪ್ರಾಣಿನಲ್ಲ. ಸೊ ಅದರಂತೆಯೇ ಬಯಲು ಸೀಮೆ ಮಲೆನಾಡು, ಮಲೆನಾಡು ಬಯಲು ಸೀಮೆ ನಿಜಕ್ಕೂ ಕೂಡ ಪ್ರಕೃತಿ ಇತಿಹಾಸದಲ್ಲೇ ಕಂಡು ಕೇಳರಿಯದ ಶಾಕಿಂಗ್ ಭವಿಷ್ಯ. ನಮ್ಮಲ್ಲೀಗ ಬಯಲು ಸೀಮೆ ಮಲೆನಾಡಾಗಿದೆ. ಕೋಡಿ ಮಠದ ಶಿವಾನಂದ ಶಿವಯೋಗಿ ಭವಿಷ್ಯ ನುಡಿದಿದ್ದಾರೆ. ಕೇಳಿಸ್ಕೊಂಡು ಬನ್ನಿ. ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಪ್ಪ. ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನಹಿತಕ್ಕಾಗಿ ನಡೀತಾ ಇದ್ದಾವೆ. ಇದು ಕೇವಲ ಸಾಂಕೇತಿಕ. ನಿಜವಾದ ಅರ್ಥ ಏನಂದರೆ, ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಗಂತ ಕೋಪ, ತಾಪ, ಆಸೆ, ಅರಿಸಿಟ್ಟು ಗೆಲ್ಲಬೇಕು. ಮನುಷ್ಯನಿಗೆ ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು. ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ. ಈ ಬಾರಿ ಮಳೆ ಆಗಿದೆ, ಮಳೆ ಆಯಿತು. ಇಂದು ಹೇಳಿದ್ದಿಲ್ಲ ನಾನು, ಮಲೆನಾಡು ಬಯಲುಸೀಮೆ, ಬಯಲುಸೀಮೆ ಮಲೆನಾಡು ಅಂತ ಹೇಳಿದ್ದ. ಮಲೆನಾಡು ಬಯಲುಸೀಮೆ ಆಗುತ್ತೆ, ಬಯಲುಸೀಮೆ ಮಲೆನಾಡು ಹೇಳಿದ್ದಿಲ್ಲ, ಮಲೆನಾಡು ಆಗಿದ್ದಲ್ಲಿ. ಈಗ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಬಗ್ಗೆ. ಅದು ಜನ ಭಾಳ ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಇದ್ದಾರೆ. ಜನ ಯಾವ್ದು ಬೇಕಾದನ್ನು ಮಾಡ್ತಾರೆ. ಸಂಕ್ರಾಂತಿವರೆಗೂ ಏನಪ್ಪ, ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.